ಚಿಕ್ಕಮಗಳೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಮತ್ತು ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಹಾಗೂ ಸಹಾಯಕ ಆಡಳಿತ ಅಧಿಕಾರಿಗಳು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಕಾರ್ಯಕ್ರಮದಡಿಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ಆಯ್ಕೆ ಸಂದರ್ಭದಲ್ಲಿ ಅಕ್ರಮ ನಡೆಸಿ ನಿಜವಾದ ಫಲಾನುಭವಿಗಳಿಗೆ ಅನ್ಯಾಯವೆಸಗಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ ಎಂದು ಸಿಪಿಐ ಮೂಡಿಗೆರೆ ತಾಲೂಕು ಕಾರ್ಯದರ್ಶಿ ರಮೇಶ್ ಕೆಳಗೂರು ಅವರು ಆರೋಪಿಸಿದ್ದಾರೆ. ಬೇರೆ ಬೇರೆ ವಿಭಾಗದಲ್ಲಿರ್ತಕ್ಕಂಥ 61 ಹುದ್ದೆಗಳಿಗೆ ನೇರ ನೇಮಕಾತಿ ಆದೇಶ ಹೊರಡಿಸುತ್ತಾರೆ. ಅಲ್ಲಿ ರೋಸ್ಟರ್ ಪದ್ಧತಿ ಇದೆ, ಮೀಸಲಾತಿ ಪದ್ಧತಿ ಇದೆ, ಸೇವಾ ಅನುಭವ ಇದೆ. ಈ ಎಲ್ಲ ಅನುಭವ ಇದ್ರೂ ಕೂಡ ಇಲ್ಲಿರ್ತಕ್ಕಂಥ DHO ಮತ್ತು RCH ಅಧಿಕಾರಿಗಳು ಏನು ಇವತ್ತಿದ್ದಾರೆ, ಅವರು ತಮಗೆ ಬೇಕಾದ ರೀತಿಯಲ್ಲಿ ಇಲ್ಲಿರ್ತಕ್ಕಂಥ ಉದ್ಯೋಗವನ್ನ ಮಾರ್ಕೊಂಡಿದ್ದಾರೆ. ಇವತ್ತು ಇದು ನಮ್ಮ ನೇರ ಆರೋಪ. ಯಾಕಂದ್ರೆ ನಮ್ಮ ಜಿಲ್ಲೆ ಬಹುತೇಕ ಜನ ಇವತ್ತು ಹೊರ ಜಿಲ್ಲೆ ಆಗಿರ್ತಕ್ಕಂಥ ಶಿವಮೊಗ್ಗ, ಮಂಗಳೂರನ್ನ ಇವತ್ತು ಆರೋಗ್ಯಕ್ಕೆ ನಾವು ಮೀಸಲಾಗಿರ್ತೀವಿ. ಇತ್ತೀಚೆಗೆ ನಮಗೆ ಮೆಡಿಕಲ್ ಕಾಲೇಜ್ ಕೂಡ ಪ್ರಾರಂಭ ಆಗಿದೆ. ಈ ಮೆಡಿಕಲ್ ಕಾಲೇಜ್ಗೆ ನಾವು ಅಡಿಗಲ್ಲನ್ನು ಹಾಕಿದ್ದೀವಿ ಅಷ್ಟೇ. ಇವಾಗ ಈ ಸಂದರ್ಭದಲ್ಲಿ ಇಂಥ ಭ್ರಷ್ಟ ವ್ಯವಸ್ಥೆ ಅಡಿಯಲ್ಲಿ ಇಂಥ ಉದ್ಯೋಗ, ಉನ್ನತ ಉದ್ಯೋಗದ ನೇಮಕಾತಿ ನಡೆದರೆ ಮುಂದಿನ ದಿನದಲ್ಲಿ ಈ ಜಿಲ್ಲೆಯ ಆರೋಗ್ಯದ ಭವಿಷ್ಯ ಸಂಪೂರ್ಣ ಹಾಳಾಗುತ್ತೆ. ಆ ನಿಟ್ಟಿನಲ್ಲಿ ಇವಾಗಲೇ ಅದನ್ನ ಭ್ರಷ್ಟ ನೇರ ನೇಮಕಾತಿಯನ್ನ ಏನು ಇವತ್ತು ಅಧಿಕಾರಿಗಳು ಸೇರಿ ಮಾಡ್ತಾ ಇದ್ದಾರೆ, ಅದನ್ನು ತಡಿಬೇಕು ಅನ್ನೋ ಉದ್ದೇಶದಲ್ಲಿ ನಮಗೆ ಈ ರೀತಿ ಅವ್ಯವಹಾರ ನಡೀತಾ ಇದೆ ಅಂತಕ್ಕಂಥ ಒಂದು ಮಾಹಿತಿ ಬರುತ್ತೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಅಕ್ರಮ ಭ್ರಷ್ಟಾಚಾರದ ಬಗ್ಗೆ ಸರ್ಕಾರ ಹಾಗೂ ಆರೋಗ್ಯ ಇಲಾಖೆ ತನಿಖೆ ನಡೆಸಬೇಕು, ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಇಬ್ಬರು ಅಧಿಕಾರಿಗಳ ಮೇಲೆ RCH ಮತ್ತು DHO ಅವ್ರ ಮೇಲೆ ಈಗಾಗಲೇ ನಾನು ಮಾಹಿತಿ ಆಯೋಗ ಕೋರ್ಟ್ ಅಲ್ಲಿ ನನಗೆ ಮಾಹಿತಿ ನೀಡದೆ ವಂಚಿಸಿ ನನ್ನಿಂದ ಹಣ ಕಟ್ಟಿರ್ತಕ್ಕಂಥ ಆಧಾರದ ಮೇಲೆ ಅವರಿಬ್ಬರ ಮೇಲೆ ಕೂಡ ನಾನೀಗ ಕೇಸನ್ನ ದಾಖಲು ಮಾಡಿದ್ದೀನಿ. ಈಗಾಗಲೇ ಸಂಬಂಧಪಟ್ಟ ನಮ್ಮ ಆರೋಗ್ಯ ಮಂತ್ರಿಗಳಿಗೂ ಕೂಡ ದೂರನ್ನ ಕೊಟ್ಟಿದ್ದೀನಿ. ಈಗ ನಮ್ಮ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ದೆಹಲಿ ಕಚೇರಿಗೆ ಮತ್ತು ವಿಶೇಷವಾಗಿ ನಮ್ಮ ರಾಜ್ಯ ಘಟಕದ ಕಚೇರಿಗೆ ಕೂಡ ಈ ಅಧಿಕೃತ ದಾಖಲೆಯೊಂದಿಗೆ ನಾನು ದೂರನ್ನ ಕೂಡ ಈ ಇಬ್ಬರು ಅಧಿಕಾರಿಗಳ ಮೇಲೆ ಕೊಡ್ತಾ ಇದ್ದೀನಿ. ಅದೇ ರೀತಿ ಇಲ್ಲಿಯ ಏನು ನಮ್ಮ ಇವತ್ತು ಮೆಡಿಕಲ್ ಕಾಲೇಜ್ ಆಗ್ತಾ ಇದೆ, ಆ ವಿಚಾರ ನಾವು ಇವತ್ತು ಫೈಟ್ ಮಾಡ್ತಾ ಇದ್ದೀವಿ. ಅಲ್ಲಿ ಕೂಡ ಇವತ್ತು ಅವರು ಕೆಲವೊಂದು ಮಾಹಿತಿಯನ್ನು ಬಚ್ಚಿಡ್ತಾ ಇದ್ದಾರೆ. ನಾನು ಈಗ ಹೇಳ್ದಂಗೆ ಇಲ್ಲಿ ನಮ್ಮ ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಕೆಲವು ವೈದ್ಯರನ್ನು ನೇಮಕ ಮಾಡಿದ್ದಾರೆ. ಅದರ ನಾವು ದಾಖಲಾತಿಯನ್ನು ಕೇಳಿದ್ವಿ. ಈಗ ಮತ್ತೆ ಅವರು ನೀವು 7,500 ಕಟ್ಟಬೇಕು ಅಂತಕ್ಕಂಥ ಇದೇ ರೀತಿಯ ಸುಮ್ಮನೆ ಮಾಹಿತಿ ಕೊಡದೆ ನಮ್ಮನ್ನು ವಂಚನೆ ಮಾಡ್ಲಿಕ್ಕೆ ಹೋಗಿ ಮತ್ತೆ ಈಗ ಡಿಸ್ಟಿಕ್ ಹಾಸ್ಪಿಟಲ್ ನೀವು 7,500 ಕಟ್ಟಬೇಕು ಅಂತಕ್ಕಂಥ ನಮಗೆ ಮಾಹಿತಿಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ಅದೇ ರೀತಿ ಮೆಡಿಕಲ್ ಕಾಲೇಜ್ ಕೂಡ ನಾವು ಕೆಲವೊಂದು ಮಾಹಿತಿಯನ್ನ ಅಲ್ಲಿ ಇರ್ತಕ್ಕಂಥ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ. ಅದ್ರ ಬಗ್ಗೆನೂ ಕೂಡ ಈಗಾಗಲೇ ನಾವು ಕೆಲವೊಂದು ಮಾಹಿತಿಯನ್ನ ಕೇಳಿದ್ವಿ. ಯಾಕೆಂದ್ರೆ ಈ ಆರೋಗ್ಯ ಇಲಾಖೆ ಭ್ರಷ್ಟಾಚಾರ ಮುಕ್ತ ಆಗಬೇಕು. ಪ್ರತಿಯೊಬ್ಬರಿಗೂ ಕೂಡ ನಾವು ಏನಿವತ್ತು ಹೊರ ಜಿಲ್ಲೆಗಳಿಗೆ ನಮ್ಮ ಜನರ ಆರೋಗ್ಯದ ಸಮಸ್ಯೆಗಳಿಗೆ ನಾವು ಹೊರ ಜಿಲ್ಲೆಗಳನ್ನು ಅವಲಂಬನೆ ಮಾಡ್ತೀವಿ, ಅದು ಸಂಪೂರ್ಣವಾಗಿ ನಿಲ್ಲಬೇಕು. ನಮ್ಮ ಜಿಲ್ಲೆಯಲ್ಲೇ ಎಲ್ಲ ಜನರಿಗೂ ಕೂಡ ಉತ್ತಮವಾದ ಆರೋಗ್ಯ ವ್ಯವಸ್ಥೆ ಸ್ಥಾಪನೆ ಆಗಬೇಕು. ಆ ನಿಟ್ಟಿನಲ್ಲಿ ನಾವು ಇವತ್ತು ಆರೋಗ್ಯ ಇಲಾಖೆಯ ಭ್ರಷ್ಟಾಚಾರದ ವಿರುದ್ಧ ನಮ್ಮ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಭೀಮ್ ಆರ್ಮಿ ಗೌರವಾಧ್ಯಕ್ಷರಾದ ಹೊನ್ನೇಶ್ ಅವರು ಮಾತನಾಡಿ, ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಿಲ್ಲವೆಂದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಹಲವಾರು ಮೆಡಿಕಲ್ ಕಾಲೇಜಲ್ಲಿ ಹುದ್ದೆಗಳನ್ನ ನೇಮಕ ಮಾಡ್ಕೊಂಡಿದ್ದಾರೆ. ಅವು ಯಾವ ತರ ಅಂತಂದ್ರೆ ಇಲ್ಲಿರ್ತಕ್ಕಂಥ ಸ್ಥಳೀಯರು, ಪ್ರಭಾವಿಗಳು, ರಾಜಕಾರಣಿಗಳು ಲೆಟರ್ ಕೊಟ್ಟಂತವರಿಗೆ, ಈಗ ಬೇರೆ ತರ ಇನ್ಫ್ಲೂಯೆನ್ಸ್ ಮಾಡಿದಂಥವ್ರಿಗೆ ಮ್ಯಾಕ್ಸಿಮಮ್ ನೇಮಕ ಮಾಡ್ಕೊಂಡಿದ್ದಾರೆ. ಅಲ್ಲಿ ಯಾವುದೇ ನಾವು ರೋಸ್ಟರ್ ವಿತ್ ಮೆರಿಟ್ ಕೇಳಿದ್ವಿ. ಈಗ ಯಾವುದೇ ವಿದ್ಯಾರ್ಥಿಗಳಿಗೆ ಮೆರಿಟ್ ಕಮ್ಮು, ಸಂವಿಧಾನಾತ್ಮಕವಾಗಿ ಮೆರಿಟ್ ಕಮ್ಮು ರೋಸ್ಟರ್ ಆಧಾರದ ಮೇಲೆ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಯಾವುದು ಕೂಡ ನಮಗೆ ಉತ್ತರನೇ ಕೊಟ್ಟಿಲ್ಲ. ಜೊತೆಗೆ ನನಗೆ ಮೇಲ್ನೋಟಕ್ಕೆ ಏನ್ ಅನ್ಸುತ್ತೆ ಅಂದ್ರೆ ಈ ಪ್ರಕಾರ ಕೂಡ ಆಯ್ಕೆ ಆಗಿಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಜೊತೆಗೆ ಇದು ಟೋಟಲಿ ಇದು ಉದ್ದೇಶ ಏನಪ್ಪಾ ಅಂತಂದ್ರೆ ಬಡವರು, ಕೂಲಿ ಮಾಡುವಂತ ಮಕ್ಕಳಿಗೆ ಉದ್ಯೋಗ ವಂಚಿತರಾಗ್ತಾರೆ, ಉದ್ಯೋಗನೇ ಸಿಗಲ್ಲ. ಜೊತೆಗೆ ಈಗ ಪ್ರಭಾವಿಗಳಿಗೆ ದುಡ್ಡಿದ್ದರ್ತಕ್ಕಂಥವ್ರಿಗೆ ಬಡವರ ಹತ್ರ ದುಡ್ಡು ಇರಲ್ಲ, ಈ ಕಡೆ ಇನ್ಫ್ಲೂಯೆನ್ಸ್ ಕೂಡ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಇದು ಸಂಪೂರ್ಣವಾಗಿ ಬಡ ವಿದ್ಯಾರ್ಥಿಗಳಿಗೆ ಮೋಸ ಆದಂಗೆ ಆಗುತ್ತೆ. ಜೊತೆಗೆ ರಿಸರ್ವೇಶನ್ ಕೂಡ ಅಲ್ಲಿ ರಿಸರ್ವೇಶನ್ ಬಾಬಾ ಸಾಹೇಬ್ ಹೇಳಿದಂತೆ ಯಾವ ಮಾನದಂಡದ ಮೇಲೆ ಅಂದ್ರೆ
ಯಾವುದೇ ನೌಕರಿಯಲ್ಲಿ ರಿಸರ್ವೇಶನ್ ಅಳವಡಿಕೆ ಆಗಲೇಬೇಕು ಅಂತೇಳಿ ಬಾಬಾ ಸಾಹೇಬ್. ಆದ್ರೆ ಇಲ್ಲಿ ಎಲ್ಲೂ ಕೂಡ ರಿಸರ್ವೇಶನ್ ಅನ್ನ ವೈಲೇಟ್ ಮಾಡಿದ್ದಾರೆ. ಹಾಗಾಗಿ ಕೂಡಲೇ ನಾವು ಈ ಪತ್ರಿಕಾ ಮುಖಾಂತರ ನಮ್ಮ ಉದ್ದೇಶಗಳನ್ನ ಹೇಳಿದ್ವಿ. ರಮೇಶ್ ಅವರು ಹೇಳ್ದಂಗೆ ನಾವು ಏನಾದರೂ ಇವರು ಅಧಿಕಾರಿಗಳ ಮೇಲೆ ಕ್ರಮ ಆಗಲಿಲ್ಲ ಅಂತಂದ್ರೆ ಜಿಲ್ಲಾಡಳಿತ ಆಗಿರ್ಬೋದು, ಮೇಲಧಿಕಾರಿಗಳು ಇರ್ಬೋದು, ಕಮಿಷನ್ ಆಗಿರ್ಬೋದು, ನಾವು ಈ ವಿಷಯಕ್ಕೆಲ್ಲ ಮೇಲ್ಮನವಿಗೆ ಹೋಗ್ತೀವಿ. ಆದ್ರೂ ಕೂಡ ಇಲ್ಲಿ ಏನ್ ತನಿಖೆ ಆಗ್ಬೇಕು, ಏನಾದ್ರೂ ವಿಳಂಬ ಆದ್ರೆ ನಾವು ಚಳವಳಿ ಮಾಡ್ತೀವಿ ಅಂತ ಈ ಮೂಲಕ ಹೇಳುತ್ತೆ. ಸುದ್ದಿಗೋಷ್ಠಿಯಲ್ಲಿ ರಮೇಶ್, ಸುಜಯ್, ಜಗದೀಶ್ ಚಕ್ರವರ್ತಿ, ಚೇತನ್ ಜೈನುಬೈಲು ಉಪಸ್ಥಿತರಿದ್ದರು.